ನದಿಯಲ್ಲಿ ಪಲ್ಟಿಯಾದ ಟ್ರ್ಯಾಕ್ಟರ್, ಓರ್ವ ವ್ಯಕ್ತಿ ನೀರು ಪಾಲು. ಶೋಧ ಕಾರ್ಯ ಪ್ರಾರಂಭ. 10 ಜನರನ್ನು ಹೊತ್ತುಕೊಂಡ ಟ್ರ್ಯಾಕ್ಟರ್ ಒಂದು ಮಳೆಯಿಂದಾಗಿ ತುಂಬಿ ಹರಿಯುತ್ತಿದ್ದ ಘಟಪ್ರಭಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ದಾಟುತ್ತಿದ್ದ ವೇಳೆ ಪಲ್ಟಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಸಂಭವಿಸಿದೆ. ಕೋಲ್ಕತ್ತಾ ಮೂಲದ ಕೆಇಬಿ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು ಕೆಲಸಕ್ಕಾಗಿ ಯಾದವಾಡದಿಂದ ಅವರಾದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾರ್ಗವಾಗಿ ಮಹಲಿಂಗಪುರಕ್ಕೆ ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ತೆರಳುತ್ತಿದ್ದರು. ತುಂಬಿ ಹರಿಯುತ್ತಿರುವ ನದಿ ದಾಟುವಾಗ ಟ್ರ್ಯಾಕ್ಟರ್ ಆಯ ತಪ್ಪಿ ಘಟಪ್ರಭಾ ನದಿಗೆ ಬಿದ್ದಿದ್ದು, ಅದರಲ್ಲಿದ್ದ 9 ಮಂದಿ ಈಜಿಕೊಂಡು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಆದರೆ ಚರುಕಾಶರಣ ಎಂಬ 27 ವರ್ಷದ ಓರ್ವ ವ್ಯಕ್ತಿ ನೀರಲ್ಲಿ ಕಣ್ಮರೆಯಾಗಿದ್ದು, ಶೋಧ ಕಾರ್ಯ ನಡೆಯುತ್ತಿದೆ. ರವಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದಲ್ಲಿ ಕೆಬಿ ಕೆಲಸ ಮಾಡುತ್ತಿದ್ದ ಇವರು ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ವಾಸ್ತವ್ಯ ಮಾಡುತ್ತಿದ್ದರು. ಪ್ರತಿದಿನ ಕೆಲಸಕ್ಕೆ ಅವರಾದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಹಾದು ಹೋಗುತ್ತಿದ್ದರು. ನಿನ್ನೆ ನದಿ ನೀರು ಹೆಚ್ಚಾಗಿ ಬ್ಯಾರೇಜ್ ಮೇಲೆ ನೀರು ಬಂದಿದ್ದು, ಕುಲಗೋಡ್ ಪೊಲೀಸರು ನದಿ ದಾಟದ ಹಾಗೆ ಎಚ್ಚರಿಕೆ ವಹಿಸಿ ಬ್ಯಾರಿಕೇಡ್ ಗೇಟ್ ಇಟ್ಟು ನಿರ್ಬಂಧಿಸಿದ್ದಾರೆ. ಇಂದು ಮುಂಜಾನೆ ಕೆಲಸಕ್ಕೆ 2 ಟ್ರ್ಯಾಕ್ಟರ್ ತೆಗೆದುಕೊಂಡು ನದಿ ದಾಟಲು ಮುಂದಾದಾಗ ಸಾರ್ವಜನಿಕರು ತಡೆದು ನೀರಿನ ರಭಸ ಹೆಚ್ಚಾಗಿದೆ, ದಾಟಬೇಡಿ ಎಂದು ತಿಳಿಸಿದರು. ಮೊದಲನೇ ಟ್ರ್ಯಾಕ್ಟರ್ದವನು ಮರಳಿ ಬಂದಿದ್ದು, 2ನೇ ಟ್ರ್ಯಾಕ್ಟರ್ದವನು ನಾ ದಿನಾಲೂ ಹೀಗೆ ಹೋಗುತ್ತೇನೆ, ನನಗೆ ಮಾಹಿತಿ ಇದೆ ಎಂದು 10 ಜನರ ಹೊತ್ತು ಹೋಗುವಾಗ ಈ ಅವಘಡ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಕುಲಗೋಡ್ ಪೊಲೀಸರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಮೂಡಲಗಿ ತಹಸೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನದಿಯಲ್ಲಿ ಕೊಚ್ಚಿ ಹೋದವನಿಗಾಗಿ ಹುಡುಕಾಟಕ್ಕೆ ಎಸ್ಡಿಆರ್ಎಫ್ ತಂಡ ಆಗಮಿಸಿ ಶೋಧ ಕಾರ್ಯ ನಡೆಸಿದೆ. ಪಂಚ್ ನ್ಯೂಸ್ಗಾಗಿ ಮೂಡಲಗಿಯಿಂದ ಸಂತೋಷ್ ಕಾಮತ್.